ಇದ್ದಾರೆ. ಜೋಯಲ್ ನೋಡಿ ಭಾರಿ ಚರ್ಚೆ ಆಗ್ತಾ ಇದೆ ಇದು. ಮತ್ತೆ ಅಧಿಕಾರಿಗಳ ವಿರುದ್ಧವೂ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನೋಡಿ ಸ್ಪಷ್ಟವಾದಂತ ಮಾಹಿತಿ ಕೊಡ್ತಾ ಇಲ್ವಂತೆ. 7 ಜನ ಅಧಿಕಾರಿಗಳು ಒಂದೊಂದು ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ನೋಡಿರ್ತಕ್ಕಂಥವ್ರು ಇದರ ಬಗ್ಗೆ ಸ್ಪಷ್ಟತೆ ಕೊಡಬೇಕು. ಬೇಕು ಅಂತ ಹೊಡೆದ್ರ ಅಥವಾ ಮಿಸ್ಫೈರ್ ಆಯ್ತಾ ಅಂತ ಹೇಳಿ. ಮಿಸ್ಫೈರ್ ಆಗಿದೆ ಅನ್ನೋದಾದ್ರೆ ಒಂದಾದ್ರೆ ಒಪ್ಕೊಳ್ಬಹುದು, ಬಟ್ 3 ಜೀವದ ಪ್ರಶ್ನೆ ಇದು. ಅದಕ್ಕೋಸ್ಕರ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಏನಿದೆ ಮಾಹಿತಿ ಕೊಡೋದಾದ್ರೆ ಜೋಯಲ್? ಖಂಡಿತ ಮಹಾದೇವ್, ಮಿಸ್ಫೈರಿಂಗ್ ಅನ್ನುವಂತಹ ವಿಚಾರ ಏನಿದೆ ಇದು ಖಂಡಿತವಾಗ್ಲೂ ಸತ್ಯಕ್ಕೆ ಬಹಳ ದೂರವಾದಂಥ ವಿಚಾರ. ಯಾಕೆಂತಂದ್ರೆ ಒಂದು ಮಿಸ್ಫೈರ್ ಆಗ್ಬಹುದು, ಮೂರು ಮಿಸ್ಫೈರ್ಗಳು. ಅದನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಆ ಒಂದು ಸಂದರ್ಭದಲ್ಲಿ ಯಾವಾಗ ಅರಣ್ಯ ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳು ದಾಳಿಗಿಳಿದಿದ್ರು, ಈ ಒಂದು ಕಾರ್ಯಾಚರಣೆಗಿಳಿದಿದ್ರು, ಆ ಸಂದರ್ಭದಲ್ಲಿ ನೋಡ್ಬೇಕಾಗಿದೆ ಏನಂತಂದ್ರೆ ಪ್ರಮುಖವಾಗಿ ಅವರ ಹತ್ರ ಶೂಟ್ ಆರ್ಡರ್ ಇರಲಿಲ್ಲ. ಓಕೆ, ತಮಗೆ ಏನು ಆತ್ಮರಕ್ಷಣೆಗಾಗಿ ಅವರು ಈ ರೀತಿ ಮಾಡಿದ್ರು ಅಂದ್ರೂ ಕೂಡ ಇಲ್ಲಿ ಅಷ್ಟೊಂದು ಸಿಬ್ಬಂದಿಗಳಿದ್ದೂ ಕೂಡ ಏನು ಅವರನ್ನ ಸಜೀವವಾಗಿ ಹಿಡಿಯುವಂತ ಎಲ್ಲ ಪ್ರಯತ್ನಗಳು ನಡೆಸಬಹುದಿತ್ತು. ಇನ್ನೂ ಒಂದು ಪ್ರಮುಖ ವಿಚಾರ, ಕಾಲಿಗೆ ಅವರು ಇನ್ ಕೇಸ್ ಆತ್ಮರಕ್ಷಣೆಗೆ ಮಾಡಿದ್ರು ಕೂಡ ಕಾಲಿಗೆ ಶೂಟ್ ಮಾಡುವಂತ ಅಥವಾ ಫೈರ್ ಮಾಡುವಂತ ಸಾಧ್ಯತೆಗಳು ಇದ್ವು, ಅಂದ್ರೆ ಅವಕಾಶ ಇತ್ತು. ಆ ಎಲ್ಲ ಅವಕಾಶಗಳನ್ನ ಬಿಟ್ಟು ಇವರು ನೇರವಾಗಿ ಶೂಟ್ ಮಾಡಿರುವಂತದ್ದು ನೋಡಿದ್ರೆ ಇದು ಖಂಡಿತವಾಗ್ಲೂ ಅನುಮಾನಾಸ್ಪದವಾಗಿರುವಂತಹ ವಿಚಾರನೆ ಸರಿ. ಯಾಕೆ ಅಂತಂದ್ರೆ ಇಲ್ಲಿ ಒಂದಲ್ಲ 3 ಏನು ಸಾವಿಗೀಡಾಗಿರುವಂಥದ್ದು, 3 ಏನು ಜೀವವನ್ನ ಇಲ್ಲಿ ಬಲಿ ಪಡೆದುಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಇಲ್ಲಿ ಇದು ಖಂಡನೆಯ ವಿಚಾರನೆ. ಯಾಕೆಂತಂದ್ರೆ ಇಲ್ಲಿ ಪ್ರಾಣಿಗಳ ರಕ್ಷಣೆಗಾಗಿ ಮನುಷ್ಯರನ್ನು ಬಲಿ ಕೊಟ್ರ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಇಲ್ಲಿ ಪ್ರಾಣಿಗಳ ಜೀವಕ್ಕೆ ಖಂಡಿತವಾಗ್ಲೂ ಬೆಲೆ ಇದೆ. ವನ್ಯಜೀವಿಗಳನ್ನ ಕಾಪಾಡಬೇಕು, ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದು. ಅದೇ ರೀತಿ ಮನುಷ್ಯನನ್ನ ಈ ರೀತಿಯಾಗಿ ನೀವು ಸಾಯಿಸದೆ ಆದ್ರೆ ಇದು ಕೂಡ ತಪ್ಪೇ ಆಗುತ್ತೆ. ಸೊ ನಿಟ್ಟಿನಲ್ಲಿ ನೋಡೋಕೋದ್ರೆ ಇಲ್ಲಿ ಅರಣ್ಯ ಇಲಾಖೆಯ ಮೇಲೆ ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂದೇಹ ಕಾಡ್ತಾ ಇರುವಂತದ್ದು. ಸರಿಸುಮಾರು 3 ರಿಂದ 5 ಗಂಟೆ ಸಮಯದಲ್ಲಿ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ. ಸೊ ಕಾರ್ಯಾಚರಣೆ ಮಾಡಿರುವಂತ ಸಂದರ್ಭದಲ್ಲಿ ಏನು ಇವರಿಗೆ ಏನು ಈ ಅಧಿಕಾರಿಗಳು ಏನಿದ್ದಾರೆ ಇವರುಗಳಿಗೆ ಒಂದು ಮಾಹಿತಿ ಇತ್ತಂತೆ, ಇವರು ಬೇಟೆ ಆಡಿದ್ದಾರೆ, ಹಾಗೇನೆ ಅಲ್ಲಿ ಮಾಂಸವನ್ನ ಏನು ಹಂಚಿಕೊಳ್ಳುವಂತ ಪ್ರಯತ್ನ ನಡೀತಾ ಇದೆ ಅನ್ನುವಂತ ವಿಚಾರಕ್ಕೆ ಇವರು ದಾಳಿ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಜಿಂಕೆಯನ್ನು ಕೂಡ ಬೇಟೆ ಆಡಿ ಇಟ್ಟಿರುವಂತ ಏನು ಜಿಂಕೆಯನ್ನು ಕೂಡ ಇವರು ನಂತರದಲ್ಲಿ ಏನು ತೋರಿಸಿರುವಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾದಂತ ಮತ್ತೊಂದು ವಿಚಾರ ಅಂತಂದ್ರೆ ಇದು ಕೂಡ ಉದ್ದೇಶಪೂರ್ವಕವಾಗಿ ಮಾಡಿದರೆ ಈ ಒಂದು ಪ್ರಾಣಿಯನ್ನು ಕೂಡ ಇವರೇ ಬೇಟೆ ಆಡಿ ಅಂದ್ರೆ ಈ ರೀತಿಯಾದಂತ ಸಂಪರ್ಕದಲ್ಲೇ ಇರಿ. ಒಂದು ಬ್ರೇಕಿಂಗ್ ಇದೆ, ಮತ್ತೆ ನಿಮಗೆ ನಾನು ಮಾತಾಡಿಸ್ತೇನೆ. ಎಸ್ ವೀಕ್ಷಕರು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಇದಕ್ಕೆ ಚರ್ಚೆ ಭಾರಿ ಆಗ್ತಾ ಇದೆ. ಅವಾಗ ಅರಣ್ಯ ಇಲಾಖೆ ಮಾಹಿತಿ ಒಪ್ಪಲು ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಅನುಮಾನ ಇದೆ. ಸಂಸದ ಸುನಿಲ್ ಬೋಸ್ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ಭಾರಿ ಚರ್ಚೆ ಆಗ್ತಾ ಇದೆ. ಸಮಗ್ರ ತನಿಖೆಯಿಂದ ಸತ್ಯಾಂಶ ಹೊರಬರಲಿದೆ ಅಂತ ಹೇಳಿ ಸುನಿಲ್ ಬೋಸ್ ಅವರು ಹೇಳ್ತಾ ಇದ್ದಾರೆ. ಸಂಸದರು ಅರಣ್ಯ ಸಿಬ್ಬಂದಿ ಮೇಲೆ ಸುನಿಲ್ ಬೋಸ್ಗೂ ಶಂಕೆ ಇದೆ. ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನೊಂದು ಭಾಗದ ಮಾಹಿತಿ ಏನೆಂದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸುನಿಲ್ ಬೋಸ್ ಅವರು. ಅರಣ್ಯ ಇಲಾಖೆ ಮಾಹಿತಿ ಒಪ್ಪಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಂಸದ ಸುನಿಲ್ ಬೋಸ್ ಅವರು. ಎಸ್ ವೀಕ್ಷಕರೇ, ಭಾರಿ ಚರ್ಚೆ ಆಗ್ತಾ ಇದೆ. ಈಗ ನೋಡಿ, ಅವ್ರು ಹೇಳುವ ಮಾಹಿತಿ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರೆ, ಅಂದ್ರೆ ಅಷ್ಟೊಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಸಮಗ್ರ ತನಿಖೆ ಆಗಬೇಕು, ಅದಾದ ನಂತರವೇ ಸತ್ಯಾಂಶ ಹೊರಗಡೆ ಬರುತ್ತೆ. ಈಗ ಎಲ್ಲರೂ ಕೂಡ ಇವ್ರ ಮೇಲೆ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಬೇಕು ಅಂತಲೇ ಹೊಡೆದ್ರ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇದ್ದಾರೆ. ಇನ್ನೊಂದು ಭಾಗದ ತನಿಖೆ ಆಗಬೇಕು, ಅದರ ಬಗ್ಗೆ ಮಾಹಿತಿ ನನಗೆ ಗೊತ್ತಿಲ್ಲ ಅಂತ ಹೇಳಿ ಸುನಿಲ್ ಬೋಸ್ ಅವರು ಹೇಳ್ತಾ ಇದ್ದಾರೆ. ನೋಡಿ, ನಿಜವಾಗ್ಲೂ ಕೂಡ ಭಾರಿ ದೊಡ್ಡ ಪ್ರಶ್ನೆಗಳು ಹುಟ್ಟಾಗ್ತಾ ಇದ್ದಾವೆ. ಇವು ಚರ್ಚೆ ಹೆಂಗೆ ಅಂತ ಹೇಳಿದ್ರೆ 3 ಜೀವ ರೀ, ಅವು ಜೀವ ಸುಮ್ಮನೆ ಹುಟ್ಟೋದಿಲ್ಲ. ಸೊ ಭಾರಿ ಬೆಲೆ ಇರುತ್ತೆ. ಎಸ್ ಜೋಯಲ್ ಅವರು ಸಂಪರ್ಕದಲ್ಲಿದ್ದರು. ಎಸ್ ಜೋಯಲ್, ನೋಡಿ ಈಗ ನೋಡಿ ಒಬ್ಬೊಬ್ಬರು ಒಂದೊಂದು ಇದನ್ನ ಕೊಡ್ತಾ ಇದ್ದಾರೆ, ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇವಾಗ ಸುನಿಲ್ ಬೋಸ್ ಅವರು ಕೂಡ ಅಷ್ಟೇ ಅದನ್ನೇ ಹೇಳ್ತಾ ಇದ್ದಾರೆ. ಅನುಮಾನ ಇದೆ, ಇದಕ್ಕೆ ತನಿಖೆ ಆಗಬೇಕು ಅಂತೇಳಿ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಎಸ್ ಮಹಾದೇವ್, ಇನ್ನೊಂದು ವಿಚಾರ, ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಮಾಧ್ಯಮದ ಮುಂದೆ ಬರ್ತಾರೆ. ಅವರ ಹೇಳಿಕೆಯಲ್ಲೂ ಕೂಡ ಸಾಕಷ್ಟು ಗೊಂದಲ ಇತ್ತು. ಅಧಿಕಾರಿಗಳು ಅವ್ರಿಗೆ ಏನೋ ಆನ್ಸರೇಬಲ್ ಆಗಿರ್ಬೇಕಾಗುತ್ತೆ, ಆ ಒಂದು ಏನು ಕರ್ತವ್ಯವನ್ನು ಕೂಡ ಅವ್ರು ನಿರ್ವಹಿಸಲ್ಲ ಅಂತಂದ್ರೆ ಇಲ್ಲಿ ಅಧಿಕಾರಿಗಳು ಏನು ಮಾಡಿರುವಂಥದ್ದು ಸರಿಯಲ್ಲ ಅಂತಲೂ ಕೂಡ ಅವ್ರು ಹೇಳ್ತಾರೆ. ಅದೇ ರೀತಿ ನನಗೆ ಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ವಿಚಾರ ನೋಡೋದಾದ್ರೆ ಒಂದಷ್ಟು ಹೇಳಿದ್ದಾರೆ, ಈ ರೀತಿ ಹೇಳಿದ್ದಾರೆ, ಆ ರೀತಿ ಯಾವುದೇ ವಿಚಾರವನ್ನು ಕೂಡ ಸ್ಪಷ್ಟವಾಗಿ
ಸ್ಪಷ್ಟವಾಗಿ ಇಲ್ಲಿ ಹೇಳಲ್ಲ. ಯಾಕೆಂತಂದ್ರೆ ಯಾವ ಅರಣ್ಯ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಇದನ್ನು ಮಾಡಿದಾರೋ ಅವರುಗಳು ಒಂದು ಮಾಹಿತಿ, ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು, ವರದಿಯನ್ನು ನೀಡಬೇಕು, ಅಥವಾ ಅವರ ಪ್ರಥಮ ಹೇಳಿಕೆ ಏನಿದೆಯಲ್ಲ ಅದಾದ್ರೂ ಸರಿಯಾಗಿರ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಪುಟ್ಟರಂಗ ಶೆಟ್ಟಿ ಅವರು ಏನು ಸಚಿವರು ಅನ್ನೋದನ್ನೇ ಮರ್ತು ಹೋಗಿದಾರ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕೆ ಅಂತಂದ್ರೆ ಇತ್ತೀಚೆಗಷ್ಟೇ ಅವರು ಏನು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಅವರು ಇಲ್ಲಿ ಈ ಒಂದು ಹೇಳಿಕೆ ಏನಿದೆಯಲ್ಲ, ದ್ವಂದ್ವದ ಹೇಳಿಕೆ ಏನಿದೆಯಲ್ಲ, ಅದು ನಿಜಕ್ಕೂ ಕೂಡ ಸರಿಯಾದದ್ದಲ್ಲ. ಯಾಕೆಂತಂದ್ರೆ ಅಧಿಕಾರಿಗಳು ಏನು ಮಾಹಿತಿ ನೀಡಿದ್ದಾರೆ, ಹೇಗೆ ನೀಡಿದ್ದಾರೆ ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಿಲ್ಲ. ಇವರು ಯಾವ ಅಧಿಕಾರಿಗಳು ಅಥವಾ ಯಾರು ಏನು ಸಿಬ್ಬಂದಿಗಳು ಮಾಡಿದಾರಲ್ಲ ಅವರನ್ನು ಹೊರತುಪಡಿಸಿ ಇನ್ಯಾವುದೋ ಅಧಿಕಾರಿ ನೀಡಿದಂಥ ಮಾಹಿತಿ, ಇನ್ಯಾರೋ ಜನ ನೀಡಿದಂಥ ಮಾಹಿತಿಯನ್ನ ಇವರು ಮಾಧ್ಯಮದ ಮುಂದೆ ಹೇಳ್ತಾ ಇದ್ರು. ಅದನ್ನೇ ಪ್ರಶ್ನೆ ಮಾಡಿದ್ರು ಮಾಧ್ಯಮದವರು ಕೂಡ. ಅಂದ್ರೆ ನೀವು ಯಾವ ರೀತಿಯಾಗಿ ಈ ರೀತಿ ಹೇಳ್ತೀರಾ, ಅಧಿಕಾರಿಗಳಿಂದ ಸ್ಪಷ್ಟವಾದಂಥ ಮಾಹಿತಿ ಬೇಕಲ್ವಾ ಅಂತ. ಅದಕ್ಕೂ ಕೂಡ ಗೊಂದಲಕಾರಿಯಾದಂಥ ಹೇಳಿಕೆ. ಇನ್ನೊಂದು, ಗೃಹ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ನಾವು ಗಮನಿಸ್ತೀವಿ. ಅವರು ಇದು ಎನ್ಕೌಂಟರ್ ಅಲ್ಲ, ಪೋಚಿಂಗ್ ನಡೆದಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ನೀಡಿರುವಂಥದ್ದು. ಮುಂದೆ ಗೃಹ ಇಲಾಖೆ ಹಾಗೇನೆ ಏನು ಅರಣ್ಯ ಇಲಾಖೆ ಏನಿದೆ ಅದರ ಈ ಎರಡು ಇಲಾಖೆಯ ಅಡಿಯಲ್ಲಿ ನಾವು ಸೂಕ್ತವಾದಂಥ ಸುದೀರ್ಘವಾದಂಥ ತನಿಖೆಯನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ. ಒಂದು ಪ್ರಮುಖವಾದಂಥ ಮತ್ತೊಂದು ವಿಚಾರ ಅಂತಂದ್ರೆ ಇಲ್ಲಿ ತನಿಖೆ ನಡೆಸೋದು ಅಷ್ಟೇ ವಿಚಾರ ಅಲ್ಲ, ಪಾರದರ್ಶಕವಾಗಿ ತನಿಖೆ ಆಗಬೇಕು ಒಂದು. ಇನ್ನೊಂದು ವಿಚಾರ, ಇಷ್ಟು ಬೇಜವಾಬ್ದಾರಿತನದಿಂದ ಮೂವರ ಪ್ರಾಣವನ್ನ ಹೇಗೆ ಪಡ್ಕೊಳ್ತಾರೆ, ಮೂವರ ಪ್ರಾಣವನ್ನ ಇಲ್ಲಿ ಇವತ್ತು ಬಲಿ ಪಡ್ಕೊಂಡಿರುವಂಥದ್ದು ನಿಜಕ್ಕೂ ಏನು ಖಂಡನೀಯ. ಇದೇ ವಿಚಾರಕ್ಕೆ ಈಗಾಗಲೇ ಸ್ಥಳೀಯರು, ಕುಟುಂಬಸ್ಥರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೃತರಿಗೆ ಏನು ಸಣ್ಣ ಸಣ್ಣ ಮಕ್ಕಳಿದ್ರು, ಚಿಕ್ಕ ಚಿಕ್ಕ ಮಕ್ಕಳುಗಳಿದ್ರು, ಅವರ ಕುಟುಂಬದ ಪರಿಸ್ಥಿತಿ ಏನು, ನಾವು ಇರುವಂಥದ್ದೇ ಕಾಡಿನ ಭಾಗದಲ್ಲಿ. ತಮಗೆ ಗೊತ್ತಿರುವಂಥ ಪ್ರಕಾರ ಏನು ಈ ಒಂದು ಭಾಗದಲ್ಲಿ ಒಂದಷ್ಟು ಅರಣ್ಯ ಭಾಗ ಏನಿದೆ ಅಲ್ಲಲ್ಲಿ ಗ್ರಾಮಗಳಿದ್ದಾವೆ. ಸೊ ಆ ನಿಟ್ಟಿನಲ್ಲಿ ಏನು ಪ್ರಾಣಿ ಮತ್ತು ಮನುಷ್ಯನ ಸಂಘರ್ಷ ಇರುವಂಥದ್ದೇ. ಆದರೆ ಇಲ್ಲಿ ಮನುಷ್ಯನ ಸಂಘರ್ಷ ಥರ ಆಗಿದೆ, ಪ್ರಾಣಿಗಳ ವಿಚಾರಕ್ಕೆ ಮನುಷ್ಯನ ಸಂಘರ್ಷ ಥರ ಆಗಿದೆ. ಆ ನಿಟ್ಟಿನಲ್ಲಿ ಸೂಕ್ತವಾದಂಥ ತನಿಖೆ ನಿಜಕ್ಕೂ ಆಗಬೇಕಾಗಿದೆ. ಆದರೆ ಇಲ್ಲಿ ಕುಟುಂಬಸ್ಥರು ಇರ್ಬೋದು, ಹಾಗೇನೆ ಒಂದಷ್ಟು ಸಂಬಂಧಿಕರು ಇರ್ಬೋದು, ಸ್ಥಳೀಯರು ಹೇಳ್ತಾ ಇರುವಂಥದ್ದು ಇದು ನಿಜಕ್ಕೂ ದೊಡ್ಡ ಮಟ್ಟದ ಅನುಮಾನ. ಯಾಕೆ ಅಂತಂದ್ರೆ ನಾವು ಇಷ್ಟು ವರ್ಷಗಳಿಂದ ಇಲ್ಲಿ ನೆಲೆಸಿದ್ದೀವಿ. ಸೊ ಯಾವುದೇ ರೀತಿಯಾದಂಥ ಈ ರೀತಿಯಾದಂಥ ಘಟನೆ ಆಗಿಲ್ಲ. ಮತ್ತೆ ಯಾರು ಮೃತರಾಗಿದ್ದಾರಲ್ಲ ಅವರ ಮೇಲೆ ಯಾವುದೇ ಹಿಂದಿನ ಏನು ಒಂದಷ್ಟು ಏನಾದರೂ ಕೃತ್ಯ ಎಸಗಿರುವಂಥ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅಥವಾ ಇಲ್ಲಿ ಏನು ಶೂಟ್ ಮಾಡಿದಾರಲ್ಲ ನೇರವಾಗಿ ಇವರನ್ನ ಸಜೀವವಾಗಿ ಹಿಡಿದು ನಂತರ ಇಲ್ಲಿ ಎನ್ಕೌಂಟರ್ ಮಾಡಿದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಸ್ಥಳೀಯರು ನೀಡ್ತಾ ಇರುವಂಥದ್ದು. ಇದು ಮಿಸ್ ಫೈರ್ ಅಲ್ಲ, ಅಥವಾ ಇಬ್ಬರ ಒಂದು ಗುಂಡಿನ ಚಕಮಕಿ ನಡುವೆ ಆಗಿರುವಂಥ ಘಟನೆ ಅಲ್ಲ. ನೇರವಾಗಿ ಸಜೀವವಾಗಿ ಇವರನ್ನು ಹಿಡಿದು ಏನು ಒಂದಷ್ಟು ದೂರ ಕರೆದುಕೊಂಡು ಹೋಗಿ ಅವರನ್ನ ಅರಣ್ಯದ ಮಧ್ಯಭಾಗದಲ್ಲಿ ಶೂಟ್ಔಟ್ ಮಾಡಲಾಗಿದೆ ಅಂತ. ಹೀಗಾಗಿ ನೋಡೋದಾದ್ರೆ ಈ ಒಂದು ಕೃತ್ಯದ ಹಿಂದಿನ ಉದ್ದೇಶವೇನು, ಕೈವಾಡವೇನು, ಯಾರ್ಯಾರ ಕೈವಾಡ ಇದೆ, ಯಾಕಾಗಿ ಮಾಡಿದ್ರು ಅನ್ನುವಂಥದ್ದನ್ನ ಸುದೀರ್ಘವಾಗಿ ತನಿಖೆ ಮಾಡಲೇಬೇಕಾಗುತ್ತೆ. ಮಹಾದೇವ್, ಥ್ಯಾಂಕ್ ಯು ಜೋಯಲ್, ನಿಮ್ಮೆಲ್ಲ ಮಾಹಿತಿಗಾಗಿ ಥ್ಯಾಂಕ್ ಯು.